ನಮಸ್ಕಾರ ಸ್ನೇಹಿತರೆ, ಸೆಂಟ್ರಲ್ ಗೌರ್ಮೆಂಟಿಂದ ಜಾಬ್ ನೋಟಿಫಿಕೇಷನ್ ಇದೆ. ಈ ಜಾಬ್ ನೋಟಿಫಿಕೇಷನ್ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ತಿಳಿಸ್ಕೊಡ್ತೀವಿ. ಈ ಜಾಬ್ ನೋಟಿಫಿಕೇಷನ್ 23/6/2025 CHSLಲ್ಲಿ ಸುಮಾರು 3135 ಹುದ್ದೆಗಳಿಗೆ ನೋಟಿಫಿಕೇಷನ್ ಆಗಿದೆ. ಇದು ಯಾವ ಲೆವೆಲಲ್ಲಿ ಇತ್ತಂದರೆ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಎಕ್ಸಾಮಿನೇಷನ್, ಅಂದರೆ ಇದು PUC ಮೇಲೆ ಇರ್ತಕ್ಕಂಥ ಎಕ್ಸಾಮಿನೇಷನ್ ಆಗಿದೆ. ಅಂದರೆ ಇದು ನಾವು ಎಕ್ಸಾಮಿನೇಷನ್ 3135 ಹುದ್ದೆಗಳಿಗೆ ಇದು ನೋಟಿಫಿಕೇಷನ್ ಆಗಿದೆ. ಇದು ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್, ಅಂದರೆ ನೀವು ಅಪ್ಲಿಕೇಶನ್ ಆಗುವಂಥ ಪ್ರಾರಂಭ ಆಗಿರ್ತಕ್ಕಂಥ ದಿನಾಂಕ 23/6/2025ರಿಂದ 18/7/2025 ಇರುತ್ತೆ. ಹಾಗೆ ಲಾಸ್ಟ್ ಡೇಟ್ ಆಫ್ ಸಬ್ಮಿಷನ್ ಅಂದರೆ ಅಪ್ಲಿಕೇಶನ್ ನೀವು ಲಾಸ್ಟ್ ಡೇಟ್ ಯಾವತ್ತೂ ಆಗಿರ್ತಂದರೆ 18/7/2025 ರಾತ್ರಿ 11 ಗಂಟೆವರೆಗೂ ಇರುತ್ತೆ. ಲಾಸ್ಟ್ ಡೇಟ್ ಆಫ್ ಟೈಮ್ ಆಫ್ ಮೇಕಿಂಗ್ ಆನ್ಲೈನ್ ಪೇಮೆಂಟ್, ಅಂದರೆ ಆನ್ಲೈನ್ ಪೇಮೆಂಟು ನಿಮ್ಮದು ಮರುದಿವಸ 19/7/2025 11 ಗಂಟೆವರೆಗೂ ಇರುತ್ತೆ. ಹಂಗಂದರೆ ವಿಂಡೋ ಕರೆಕ್ಷನ್ ನೆಕ್ಸ್ಟ್ ಮಂತು 23 ಅದೇ ತಿಂಗಳಂತ 19ನೇ ತಾರೀಕು ಮುಗಿತಲ್ಲ, ಅದೇ ತಿಂಗಳು 23 ಅಥವಾ 24ನೇ ತಾರೀಕಿನ ರಾತ್ರಿ 11 ಗಂಟೆವರೆಗೂ ನೀವೇನಾದ್ರು ತಪ್ಪು ಮಾಡಿದರೆ ಅಪ್ಲಿಕೇಶನಲ್ಲಿ ಅವತ್ತು ಕರೆಕ್ಷನ್ ಇರೋದಿರುತ್ತೆ. ಇದಕ್ಕೆ ನೋಡಿ 10th ಮೇಲೆ, ಇದು 10th ಮೇಲೆಲ್ಲ PUC ಮೇಲೆ ಇರ್ತಕ್ಕಂಥ ಅಪ್ಲಿಕೇಶನ್ ಆಗಿದೆ. ಇದು 10+2 ಅಂದರೆ ನೀವು ಸೆಕೆಂಡ್ PUC ಓದಿರ್ತಕ್ಕಂಥ ಕ್ವಾಲಿಫಿಕೇಷನ್ ಸೆಕೆಂಡ್ PUC ಆಗಿರಬೇಕು. ಅದೇ ಇದರಲ್ಲಿ 2 ತರ್ತಕ್ಕಂಥ ಎಕ್ಸಾಮಿನೇಷನ್ ಬರ್ತವೆ. ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರ್ತದೆ. ಟ್ರಯಲ್ 1 ಎಕ್ಸಾಮಿನೇಷನ್ ಆ್ಯಂಡ್ ಟ್ರಯಲ್ 2 ಎಕ್ಸಾಮಿನೇಷನ್. ಟೈರ್ 1 ಎಕ್ಸಾಮಿನೇಷನ್ ಯಾವಾಗಿರ್ತಂದರೆ 8/9/2025ರಿಂದ 18/9/2025 ನಡೆಯುತ್ತೆ. ಅದೇ ತರ್ತಕ್ಕಂಥ 1ನೇ ಎಕ್ಸಾಮ್ ಮುಗಿದ್ಮೇಲೆ ಟೈರ್ 2 ಶೆಡ್ಯೂಲ್ ಟೈರ್ 2 ಎಕ್ಸಾಮ್ ಯಾವಿರುತ್ತೆ ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಮಾಡ್ತಾರೆ. ಇದನ್ನು ಪೇ ಸ್ಕೇಲ್ ನೋಡ್ತಕ್ಕಂಥ ಹೋದರೆ ಯಾವ ಹುದ್ದೆಗಳಿಗೆ ಎಷ್ಟೆಷ್ಟು ಪೇ ಸ್ಕೇಲ್ ಇದೆ ಅಂದರೆ ಲೋವರ್ ಡಿವಿಷನ್ ಕ್ಲರ್ಕು ಇದರಲ್ಲಿ ಹುದ್ದೆಗಳು ಬರ್ತಕ್ಕಂಥದ್ದು. ಒಂದನೇದು ಲೋವರ್ ಡಿವಿಷನ್ ಕ್ಲರ್ಕು. ಲೋವರ್ ಡಿವಿಷನ್ ಕ್ಲರ್ಕಲ್ಲಿ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ಗೆ ಪೇ ಸ್ಕೇಲ್ ಲೆವೆಲ್ 2 ಪೇ ಸ್ಕೇಲ್ ಕೊಡ್ತಾರೆ ಸೆಂಟ್ರಲ್ ಗೌರ್ಮೆಂಟಿಂದ. ಎಷ್ಟು ನಿಮಗೆ ಬೇಸಿಕ್ 19,900ರಿಂದ 63,200ವರೆಗೂ ನಿಮಗೆ ಪೇ ಸ್ಕೇಲ್ ಇರುತ್ತೆ. ಅದೇ ಥರದಾಗಿರುತ್ತೆ ಡಾಟಾ ಎಂಟ್ರಿ ಆಪ್ರೇಟರ್. 3 ಥರದಕ್ಕಂಥ ವೇಕೆನ್ಸಿ ಇದ್ದಾವೆ. ಇದಕ್ಕೆ ಯಾವ್ಯಾವು? ಲೋವರ್ ಡಿವಿಷನ್ ಕ್ಲರ್ಕ್, ಡಾಟಾ ಎಂಟ್ರಿ ಆಪ್ರೇಟರ್ ಗ್ರೇಡ್ ಎ ಹುದ್ದೆಗಳು. ಇದಕ್ಕೆ ಡಾಟಾ ಎಂಟ್ರಿ ಆಪ್ರೇಟರ್ ಹುದ್ದೆಗಳಿಗೆ ನೋಡಿ ಲೆವೆಲ್ 5 ಸ್ಕೇಲ್ ಇದೆ. 29,000ದಿಂದ 92,000ವರೆಗೂ ನಿಮಗೆ ಪೇ ಸ್ಕೇಲ್ ಇರುತ್ತೆ. ಅದೇ ಡಾಟಾ ಎಂಟ್ರಿ ಆಪ್ರೇಟರ್ ಗ್ರೇಡ್ ಎ ಹುದ್ದೆಗಳಿಗೆ ಲೆವೆಲ್ 4 ಇರುತ್ತೆ, ಅಂದರೆ 25,000ದಿಂದ 81,000ವರೆಗೆ ಹುದ್ದೆಗಳಿರುತ್ತೆ. ಅಪ್ರಾಕ್ಸಿಮೇಟ್ ವೇಕೆನ್ಸಿ ನೋಡ್ತಾ ಹೋದರೆ ನಮ್ಮ ಟೆಂಟೇಟಿವ್ ವೇಕೆನ್ಸಿ, ಅಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಯಾವತ್ತಾದರೂ ವೇಕೆನ್ಸಿ ಜಾಸ್ತಿ ಆಗ್ತಿರ್ತವೆ. ಅಂದರೆ ಅವಶ್ಯಕತೆ ತಕ್ಕಂತೆ ಆ ಎಕ್ಸಾಮ್ ನಡೆಸಿದಾಗ ಆರ್ಡರ್ ಕಾಪಿ ಕೊಡೋ ವೇಕೆನ್ಸಿ ಜಾಸ್ತಿ ಆದರೆ ಎಕ್ಸಾಮ್ ನಡೆಸುವಾಗ ವೇಕೆನ್ಸಿಗಳು ಇನ್ ಕೇಸ್ ಜಾಸ್ತಿ ಆಗ್ತಿರ್ತವೆ. ಈಗ ವೇಕೆನ್ಸಿ ಅಪ್ರಾಕ್ಸಿಮೇಟ್ ಎಷ್ಟು ಕರ್ತಾರೆ ಅಂದರೆ 3,131 ಹುದ್ದೆಗಳನ್ನು ಇವರು ಕಾಲ್ಪಾರ್ ಮಾಡಿರ್ತಾರೆ. ರಿಸರ್ವೇಷನ್ ನೋಡ್ತಾ ಹೋದರೆ ನಿಮಗೆ SC ST EWS ಎಕ್ಸ್ ಸರ್ವಿಸ್ ಮ್ಯಾನ್ ಹುದ್ದೆಗಳಿಗೆ ಏನೋ ರಿಸರ್ವೇಷನ್ ಇರುತ್ತೆ. ಅದೇ ಥರನಾಗಿರುತ್ತೆ. ಈಗ ಅಂಗವಿಕಲರಿಗೆ ಬೆಂಚ್ ಮಾರ್ಕ್ ಏನಿರಬೇಕಂದ್ರೆ ಡಾಟಾ ಎಂಟ್ರಿ ಆಪ್ರೇಟರ್ ಗ್ರೇಡ್ ಹುದ್ದೆಗಳಿಗೆ ST ST WMP ಅಂದರೆ ಫಂಕ್ಷನಲ್ ರಿಕ್ವೈರ್ಮೆಂಟ್, ಅಂದರೆ ಇದಕ್ಕೆ ಲೊಕೋಮೆಟ್ರಿ ಡಿಸಾರ್ಡರ್ಸು ಮತ್ತು ಆರ್ಥೋಪೆಡಿಕ್ ಡಿಸಾರ್ಡರ್ಸು ಇವೆಲ್ಲ ಬೆಂಚ್ ಮಾರ್ಕ್ ಮಾಡ್ತೀವಿ. ಅಂಗವಿಕಲರು ಅಪ್ಲಿಕೇಶನ್ ಹಾಕ್ಬೋದು ಇದಕ್ಕೆ. ಅದೇ ಥರನಾಗಿ ಇದಕ್ಕೆ ಏಜ್ ಲಿಮಿಟ್ ನೋಡ್ತಾ ಹೋದರೆ ಏಜ್ ಲಿಮಿಟ್ ಆ್ಯಸ್ ಆನ್ 1/1/2026 ದ ಕ್ರೂಷಿಯಲ್ ಡೇಟ್ ಫಾರ್ ದಿ ರಿಕಾಗ್ನೈಸ್ಡ್ ಫಿಕ್ಸ್, ಅಂದರೆ 1/26 ಅಕಾರ್ಡಿಂಗ್ ವಿತ್ ಏಜ್ ಲಿಮಿಟ್ ಎಷ್ಟಿರಬೇಕು ಇದಕ್ಕೆ 1988 ಏಜ್ ಲಿಮಿಟ್ ಅದ್ರ ಒಳಗಡೆ ಹುಟ್ಟಿರ್ಬೇಕಂದ್ರೆ 18ರಿಂದ 27 ಏಜ್ನವರು ಇದಕ್ಕೇನು ಅಪ್ಲಿಕೇಶನ್ ಹಾಕ್ಬೇಕು. ಬಟ್ ಆದರೆ ಇದಕ್ಕೆ ಒಂದೊಂದು ಕಾಸ್ಟಿಗೆ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟವ್ರೆ. ಅಂದರೆ SC STಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟವ್ರೆ, OBCಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಕೊಟ್ಟವ್ರೆ, PWBD ಅನ್ರಿಸರ್ವ್ಡ್ಗೆ 10 ವರ್ಷ, OBCಗೆ 13 ವರ್ಷ, PWBDಗೆ 15 ವರ್ಷ. ಅದೇ ಎಕ್ಸ್ ಸರ್ವಿಸ್ಮೆನ್ಗೆ 3 ಇಯರ್ ಆಫ್ಟರ್ ಡೆಡಿಕೇಶನ್ ಆಫ್ ಮಿಲಿಟರಿ, ಅಂದರೆ ಅವ್ರು ಎಕ್ಸ್ ಸರ್ವಿಸ್ಮೆನ್ ಮುಗಿಸಿದ ಮೇಲೆ 3 ವರ್ಷದವ್ರು ಆಗಿರಬೇಕು. ಅವ್ರಿಗೆ ಡಿಫೆನ್ಸ್ ಪ್ರೊಫೆಷನಲ್ ಡಿಸಬಿಲಿಟಿ ಆಪರೇಷನ್ ಅವ್ರಿಗೆ, ಅಂದರೆ ಈಗ ಎಕ್ಸ್ ಸರ್ವಿಸ್ಮೆನ್ ಏನಾದರೂ ಡಿಸಬಿಲಿಟಿಯನ್ನು ಹೊಂದಿದ್ರೆ ಅವ್ರಿಗೆ 3 ವರ್ಷ. ಹಾಗೆ ಡಿಫೆನ್ಸ್ ಪರ್ಸನಾಲಿಟಿ SC STಗಳಿಗೆ 8 ವರ್ಷ. ಅಪ್ ಟು ಗೌರ್ಮೆಂಟ್, ಅಂದರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದರೆ ನಿಮ್ಗೆ ಅಪ್ ಟು 40 ವರ್ಷದವರೆಗೆ ಏಜ್ ಲಿಮಿಟ್ ಇರುತ್ತೆ. ಈಗ ಎಸೆನ್ಷಿಯಲಿ ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ 1/1/2/26 ಆ್ಯಸ್ ಫಾರ್ ಆಸ್ ಫಾರ್ ದಿ ಡಾಟಾ ಎಂಟ್ರಿ ಆಪ್ರೇಟರ್ಗೆ ಗ್ರೇಡ್ ಎ ಇನ್ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ಸ್ ಫುಡ್ ಪಬ್ಲಿಕೇಶನ್ ಡಿಸೆಕ್ಷನ್ಗೆ 12th ಸ್ಟ್ಯಾಂಡರ್ಡ್ ಪಾಸ್ ಆಗಿರಬೇಕು. ಇದರೊಳಗೆ ಸೈನ್ಸ್ ಸ್ಟ್ರೀಮ್ ವಿತ್ ಮ್ಯಾಥಮೆಟಿಕ್ಸ್ ಆ್ಯಸ್ ಪರ್ ಆಸ್ ಸಬ್ಜೆಕ್ಟ್ ಆಸ್ ರಿಕಮೆಂಡ್ಸ್, ಅಂದರೆ ನೀವು ಸೈನ್ಸಲ್ಲಿ ಮ್ಯಾಥಮೆಟಿಕ್ಸನ್ನು ಓದಿರಬೇಕು. ಅಂದರೆ ಸೈನ್ಸನ್ನು ಸೆಕೆಂಡ್ PUC ಸೈನ್ಸ್ ನೀವು ಸಬ್ಜೆಕ್ಟ್ ಆಗಿ ಮ್ಯಾಥಮೆಟಿಕ್ಸ್ PCMB ಸಬ್ಜೆಕ್ಟನ್ನು ತೊಗೊಂಡಿರಬೇಕಾಗುತ್ತೆ. ಫಾರ್ LDC ಅಂದರೆ ಲೋವರ್ ಡಿವಿಷನ್ ಕ್ಲರ್ಕ್ಗೆ ಎಕ್ಸೆಪ್ಟ್ DEO ಡಿಪಾರ್ಟ್ಮೆಂಟಿಗೆ ನೀವೇನು ಮಾಡಿರಬೇಕಾಗುತ್ತೆ 12th ಸ್ಟ್ಯಾಂಡರ್ಡ್ ಪಾಸ್ ಇಕ್ವಿವೆಲೆಂಟ್ ಎಕ್ಸಾಮಿನೇಷನ್ ರಿಕಾಗ್ನೈಸ್, ಅಂದರೆ ಬೋರ್ಡಿಂದ ನೀವು ಯಾವುದೇದರಲ್ಲಿ ಈಗ ಆರ್ಟ್ಸಲ್ಲಿ ಯಾವುದರಲ್ಲಿ ನೀವು ಸೆಕೆಂಡ್ PUC ಮುಗಿಸಿರಬೇಕಾಗುತ್ತೆ. ಅದೇ ಥರನಾಗಿ 12th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ನೀವು ಪಾಸ್, ನೀವು ಯೂನಿವರ್ಸಿಟಿ ಬೋರ್ಡಲ್ಲಿ ನೀವು ಏನಾಗಿರಬೇಕು, ನೀವು
12th ಸ್ಟ್ಯಾಂಡರ್ಡನ್ನು ಪಾಸ್ ಆಗಿರಬೇಕಾಗುತ್ತೆ. ಬಟ್ ಡಾಟಾ ಎಂಟ್ರಿ ಆಪ್ರೇಟರ್ಗೇನು ಎಸ್ಪೆಷಲಿ ಸೈನ್ಸಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಾಗಿರಬೇಕಾಗುತ್ತೆ. ನೀವು ಯಾವ ಥರವಾಗಿ ಅಪ್ಲೈ ಮಾಡಬೇಕಂದ್ರೆ https://ssc.government.in ವೆಬ್ಸೈಟಿಗೆ ಹೋಗಿ ನಮ್ಮ ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲಲ್ಲಿ ಲಿಂಕ್ ಹಾಕಿರ್ತೀವಿ, ಅಪ್ಲೈ ಲಿಂಕು. ನೀವಲ್ಲಿ ಭೇಟಿ ನೀಡೋದ್ರ ಮುಖಾಂತರ ನೀವು ಅಪ್ಲೈ ಲಿಂಕನ್ನು ಪಡ್ಕೋಬೇಕಾಗುತ್ತೆ. ಅಪ್ಲಿಕೇಶನ್ ಫೀ ನೋಡ್ತಾ ಬಂದರೆ ಅಪ್ಲಿಕೇಶನ್ ಫೀಸ್ ಪೇಯಬಲ್ ಇಂದ 100. ಕ್ಯಾಂಡಿಡೇಟ್ SC/ST ಡಿಸಬಿಲಿಟಿ ಅವರಿಗೆ ಟೋಟಲಿ ಫ್ರೀ ಇರುತ್ತೆ. ಗೊತ್ತಾ, ನೀವು ಫೋನ್ಪೇ ಮೂಲಕ ಪೇ ಮಾಡ್ಬೋದು. ಯಾವತ್ತು ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಫೀ ಯಾವಾಗಿರುತ್ತೆ, ಕ್ಯಾಂಡಿಡೇಟ್ 19/7/2025 ರಾತ್ರಿ 11 ಗಂಟೆಗೆ ನೀವು ಅಪ್ಲಿಕೇಶನ್ ಪೇ ಮಾಡಬೇಕಾಗುತ್ತೆ, ಅಂದರೆ ಫೀಸ್ ಪೇ ಮಾಡಬೇಕಾಗುತ್ತೆ. ಇನ್ಕಂಪ್ಲೀಟ್ ಆದರೆ ನೀವೇನಾದ್ರು ಇನ್ಕಂಪ್ಲೀಟ್ ಆದರೆ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ. ಈ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ಯಾವ್ಯಾವ ನೀವು ಅಪ್ಲಿಕೇಶನ್ ಮಾಡ್ಕೋಬೇಕಂದ್ರೆ KKR ಡಿವಿಷನ್ ಅಂದರೆ ಕರ್ನಾಟಕ ಕೇರಳ ಡಿವಿಷನಲ್ಲಿ ಲಕ್ಷದ್ವೀಪ ಕರ್ನಾಟಕ ಕೇರಳ ಎಲ್ಲರೂ ಡಿವಿಷನ್ ಏನು ಮಾಡಬೇಕಾಗುತ್ತೆ. ಈಗ ರೀಜನಲ್ ಡೈರೆಕ್ಟರ್ KKR ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಫಸ್ಟ್ ಫ್ಲೋರ್ ವಿನ್ ಕರ್ನಾಟಕ ಕೇಂದ್ರೀಯ ಸದನ ಇದು ಏನು ಮಾಡುತ್ತೆ, ನಮ್ಮ ಕರ್ನಾಟಕದಲ್ಲಿ ಎಷ್ಟು ಎಕ್ಸಾಮ್ ಸೆಂಟರ್ ನೀವು ಆಯ್ಕೆ ಮಾಡ್ಕೋಗುತ್ತೆ. ಬೆಳಗಾವಿ, ಬೆಂಗಳೂರು, ಹುಬ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಕೊಲ್ಲಮ್ಮು, ಇದು ಕೇರಳದ್ದು. ನಮ್ಮ ಕರ್ನಾಟಕದಲ್ಲಿ ಮೈಸೂರು, ಮಂಗಳೂರು, ಶಿವಮೊಗ್ಗ, ಹುಬ್ಳಿ, ಬೆಳಗಾವಿ, ಬೆಂಗಳೂರು, ನೀವು ಇವನ್ನ ಗುಲ್ಬರ್ಗ, ಇಷ್ಟು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಕ್ಸಾಮ್ ಸೆಂಟರ್. ನಿಮಗೆ ಯಾವ ನಿಯರು ಅದು ನೀವು ಎಕ್ಸಾಮ್ ಸೆಂಟರ್ನ ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಇದಾಗೆ ಸ್ಕೀಮ್ ಆಫ್ ಎಕ್ಸಾಮಿನೇಷನ್ ಅಂದರೆ ಇದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಇದು ಕಂಡಕ್ಟಿಂಗ್ ಅಂದರೆ 2 examination, Tier 1, Tier 2. Marks scored by the candidate composed examination and conducted multiple shift will be normalized using the process of publication by the Commission of date 2/6 and such as the normalized score will be you determine merit in the cut-off. ಅಂದರೆ ಒಂದನೇ ಎಕ್ಸಾಮ್ನಾಗ ಏನು ಮಾಡ್ತಾರೆ, ಒಂದನೇ ಎಕ್ಸಾಮ್ ಒಳಗಡೆ ನಿಮಗೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರುತ್ತೆ. ಎಕ್ಸಾಮ್ ಇದ್ದಾಗ ನಿಮಗೆ ನಾರ್ಮಲೈಸ್ಡ್ ಎಕ್ಸಾಮ್ ಮಾಡ್ತಾರೆ, ಅಂದರೆ ಡಿಫ್ರೆಂಟ್ ಆಗಿರೋ ಶಿಫ್ಟ್ ವೈಸ್ ಇರ್ತೈತಲ್ಲ. ಈ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ನಡೆಯೋದ್ರಿಂದ ಎಕ್ಸಾಮ್ ಯಾವತ್ತೂ ಪರ್ಸೆಂಟೇಜ್ ಮೇಲೆ ಇರಲ್ಲ, ನಿಮ್ಮ ನಾರ್ಮಲೈಸ್ಡ್ ಎಕ್ಸಾಮ್ ಇರುತ್ತೆ. ಅಂದರೆ ನಾರ್ಮಲೈಸ್ ಸ್ಕೋರ್ ಮಾಡ್ತಾರೆ. ನಾರ್ಮಲೈಸ್ಡ್ ಅಂದರೆ ನೀವು ಬರ್ತಕ್ಕಂಥ ಎಕ್ಸಾಮಿನೇಷನ್ ಮತ್ತು ನಿಮ್ಮದು ಅಲ್ಲಿ ಕ್ವಶನ್ ಪೇಪರ್ ಎಷ್ಟು ಟಫ್ ಇರುತ್ತೆ ಮತ್ತು ಉಳಿಕೆದವ್ರಿಗೆ ಎಷ್ಟು ಲೂಸ್ ಇತ್ತು ಎಕ್ಸಾಮಿನೇಷನ್, ಅಂದರೆ ಮೀನ್ಸ್ ಕ್ವಶನ್ ಪೇಪರ್ ಟಫ್ ಇದ್ಮೇಲೆ ನಿಮ್ಮದು ಎಷ್ಟು ನೀವು ಸರಿ ಹಾಕಿದ್ದೀರಾ, ಎಷ್ಟು ನೀವು ತಪ್ಪು ಹಾಕಿದ್ದೀರಾ, ಅದನ್ನು ನಾರ್ಮಲೈಸೇಷನ್ ಅಂದರೆ ಆ ಥರ ಮಾಡಿಬಿಟ್ಟು ನಿಮ್ಮದು ಕಟ್ ಆಫ್ ಮಾರ್ಕ್ಸನ್ನು ಎಕ್ಸಾಮಿನೇಷನ್ 1 ಬಿಡ್ತಾರೆ. ಸೆಕೆಂಡ್ ಎಕ್ಸಾಮಿನೇಷನ್ Tier 2 ಎಕ್ಸಾಮಿನೇಷನ್. ಹಂಗಂದರೆ Tier 1 ಎಕ್ಸಾಮಿನೇಷನಲ್ಲಿ ಏನೇನು ಸಬ್ಜೆಕ್ಟ್ ಇರುತ್ತೆ, ಏನೇನು ಓದಬೇಕು ನೀವು. ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂದರೆ ಬೇಸಿಕ್ ನಾಲೆಜ್, ಇಂಗ್ಲೀಷ್ ಗ್ರಾಮರು, ಬೇಸಿಕ್ ಇಂಗ್ಲೀಷ್ ನಾಲೆಜ್ ಇರುತ್ತೆ. ಜನರಲ್ ಇಂಟೆಲಿಜೆನ್ಸಿ, ಅದೇ ಥರ ಕ್ವಾಂಟಿಟಿವ್ ಆಪ್ಟಿಟ್ಯೂಡ್, ಜನರಲ್ ಅವೇರ್ನೆಸ್ಸು. ಹಂಗಾರೆ ಇದು 25 ಮಾರ್ಕ್ಸಿಗೆ 50ಕ್ಕೆ 25 ತೊಗೊಂಡ್ರೆ ಕ್ವಾಲಿಫಿಕೇಷನ್ ಮಾರ್ಕ್ಸ್ ನೀವು. ಅದೇ ಜನರಲ್ 25ಕ್ಕೆ ಏನು 50ಕ್ಕೆ 25 ಮಾರ್ಕ್ಸು, ಕ್ವಾಂಟಿಟ್ಯೂಡ್ 50ಕ್ಕೆ 25, ಜನರಲ್ ಅವೇರ್ಸ್ 25ಕ್ಕೆ 50 ಮಾರ್ಕ್ಸು. ಟೋಟಲ್ 60 minutes 80 minutes ಫಾರ್ ಕ್ಯಾಂಡಿಡೇಟ್, ಎಲಿಜಿಬಲ್ ಕ್ಯಾಂಡಿಡೇಟ್ ಫಾರ್ ಸ್ಕ್ರಿಬ್ಬಿಗೆ ಎಷ್ಟಿರುತ್ತೆ 80 ಮಿನಿಟ್ ಇರುತ್ತೆ. ನಮ್ಮ ನಾರ್ಮಲ್ ವ್ಯಕ್ತಿಗಳಿಗೆ ಎಷ್ಟಿರುತ್ತೆ 60 ಮಿನಿಟ್ ಎಕ್ಸಾಮಿನೇಷನ್ ಇರುತ್ತೆ. Tier 1 ಎಕ್ಸಾಮಿನೇಷನ್ ಒಳಗಡೆ ಇದು ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮಿನೇಷನ್ ಇರುತ್ತೆ, ನೆನಪಿರಲಿ. Tier 1 ಎಕ್ಸಾಮಿನೇಷನ್ಗೆ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಇರುತ್ತೆ. ನೀವು ಮಲ್ಟಿಪಲ್ ಚಾಯ್ಸ್ನ ಇದು ಮಾಡಬೇಕು. ಅದೇ ಥರನೇ ಇದು ಸ್ಕೀಮ್ ಆಫ್ ಎಕ್ಸಾಮಿನೇಷನ್ Tier 2 ಸೆಕ್ಷನ್ 1, ಸೆಕ್ಷನ್ 2, ಸೆಕ್ಷನ್ 3 ಒಳಗಡೆ 3 ಇರುತ್ತೆ. ಸೆಕ್ಷನ್ 1 2 hours 52 minutes ಇರುತ್ತೆ. ಸೆಷನ್ 4 ಮಟ್ಟ ಇರುತ್ತೆ. ಸೆಷನ್ 4 ಮಟ್ಟ ಎಕ್ಸಾಮಿನೇಷನ್ ಇರುತ್ತೆ. ನೋಡಿ ಇಲ್ಲಿ ಸೆಷನ್ 4 ಮಟ್ಟ ಎಕ್ಸಾಮಿನೇಷನ್ ಇರುತ್ತೆ. ಸೆಷನ್ 1 ಒಳಗಡೆ ಮ್ಯಾಥಮೆಟಿಕ್ಸ್ ಎಬಿಲಿಟಿ, ರೀಸನಿಂಗ್ ಜನರಲ್ ಅಂದರೆ ನಂಬರ್ ಆಫ್ ಕ್ವಶನ್ಸ್ 30 ಮಾರ್ಕ್ಸ್ 32 ಅಂದರೆ ಟೋಟಲ್ 60 ಮಾರ್ಕ್ಸಿಗೆ ಇರುತ್ತೆ. ನೋಡಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ನೀವು ಎಷ್ಟು ತೆಗಿಬೇಕು, ಮ್ಯಾಕ್ಸಿಮಮ್ 180 ಮಾರ್ಕ್ಸು. ಅಂದರೆ ಒಂದು ಕ್ವಶನ್ಗೆ 3 ಮಾರ್ಕ್ಸು ಅಂತ ಅರ್ಥ. 60 ಕ್ವಶನ್ ಇದ್ದಾವೆ ಅಂದರೆ ಮ್ಯಾಥಮೆಟಿಕ್ಸ್ ಎಬಿಲಿಟಿ 30 ಕ್ವಶನ್ ಇರ್ತವೆ, ರೀಸನಿಂಗ್ ಜನರಲ್ 30 ಮಾರ್ಕ್ಸ್ ಇತ್ತು. ಟೋಟಲ್ 60 ಕ್ವಶನ್ ಇರ್ತವೆ. ಅದಕ್ಕೆ ಒಂದು ಕ್ವಶನ್ಗೆ 3 ಮಾರ್ಕ್ಸು. ಟೋಟಲ್ ಎಷ್ಟು ಮಾರ್ಕ್ಸ್ ಅಂತ 180. ಇದಕ್ಕೆ 1 hour ಫಾರ್ ಈಚ್ ಸೆಕ್ಷನ್. ಅಂದರೆ ಸೆಕ್ಷನ್ 1 ಅಂದರೆ ಎಗೆ ಬಿಗೆ 1 hour ಅಂದರೆ 2 hour. 1 hour 20 minutes ಫಾರ್ ದಿ ಕ್ಯಾಂಡಿಡೇಟ್ ಎಲಿಜಿಬಲ್ ಫಾರ್ ಸ್ಕ್ರಿಪ್ಸ್. ಅಂದರೆ ಇದಕ್ಕೆ ಟೋಟಲ್ 1 hour ಇರುತ್ತೆ. ನೋಡಿ ಇದಕ್ಕೆ ಸೆಕ್ಷನ್ ಐತಲ್ಲ, ಸೆಕ್ಷನ್ 1ರಲ್ಲಿ ಎ ಬಿ ಇರ್ತಲ್ಲ 1 hour ಇರುತ್ತೆ. ಬಟ್ ಅಂಗವಿಕಲರಿಗೆ ಎಷ್ಟಿರುತ್ತೆ 1 hour 20 minutes ಎಕ್ಸ್ಟ್ರಾ ಕೊಡ್ತಾರೆ. ಸೆಕ್ಷನ್ 2ದಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಆ್ಯಂಡ್ ಕಾನ್ಫರೆನ್ಸ್ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ. 40 ಕ್ವಶನ್ ಆ್ಯಂಡ್ 20 ಕ್ವಶನ್ ಜನರಲ್ ಅವೇರ್ನೆಸ್ ಇರುತ್ತೆ. ಟೋಟಲ್ 60 ಕ್ವಶನ್. ಇಲ್ಲಿನೂ 180 ಮಾರ್ಕ್ಸ್ಗೆ ಇರುತ್ತೆ. ಸೇಮ್ 1 hour ಇರುತ್ತೆ ನಾರ್ಮಲ್ ವ್ಯಕ್ತಿಗಳಿಗೆ, ಸ್ಕ್ರಬ್ಗಳಿಗೆ 120 minutes ಇರುತ್ತೆ. ಸೆಕ್ಷನ್ 3ಯಲ್ಲಿ ಕಂಪ್ಯೂಟರ್ ಟೆಸ್ಟ್ ಇರುತ್ತೆ. ಕಂಪ್ಯೂಟರ್ ಟೆಸ್ಟು 15 ಮಾರ್ಕ್ಸಿಗೆ 45 ಮಾರ್ಕ್ಸ್. ಅಂದರೆ ಒಂದು ಕ್ವಶನ್ಗೆ 3 ಮಾರ್ಕ್ಸು. ಅಂದರೆ ಇದಕ್ಕೆ 15 ಮಾರ್ಕ್ಸ್ ನಾರ್ಮಲ್ ವ್ಯಕ್ತಿಗಿರುತ್ತೆ, 20 ಮಿನಿಟು ಸ್ಕ್ರಿಪ್ಟಿಗೆ ಇರುತ್ತೆ. ಅಂದರೆ ಇವರು ಅಂಗವಿಕಲರಿಗೆ ಇರುತ್ತೆ. ಸೆಕ್ಷನ್ 4ರಲ್ಲಿ ಪಾರ್ಟ್ ಆಫ್ ಸ್ಕಿಲ್ ಫಾರ್ ದಿ DO ಅಂದರೆ ಇದು ಪರ್ಟಿಕ್ಯುಲರ್ ಎಕ್ಸಾಮ್. DO ಯಾರು ಅಪ್ಲೈ ಮಾಡಿರ್ತೀರಿ ಅವ್ರಿಗೆ ಸೆಕ್ಷನ್ 4 ಇರುತ್ತೆ. 50 minutes ಇರುತ್ತೆ. 20 minutes ಅಂಗವಿಕಲರಿಗೆ ಇರುತ್ತೆ. ಸ್ಕಿಲ್ ಅಂದರೆ ಟೈಪಿಂಗ್ ಟೆಸ್ಟ್ ಇರುತ್ತೆ. ಇದಕ್ಕೆ ಕೊನೆಯದಾಗಿ ಟೈಪಿಂಗ್ ಟೆಸ್ಟ್ ಇರುತ್ತೆ. ಟೈಪಿಂಗ್ ಟೆಸ್ಟಲ್ಲಿ ಅಂದರೆ DO ಆಫೀಸಿಗೆ ಯಾರು ಇರ್ತಾರೆ ಅವ್ರಿಗೆ ಟೈಪಿಂಗ್ ಟೆಸ್ಟು, ಮತ್ತು ಪಾರ್ಟ್ ಸಿನೂ ಅವ್ರಿಗೆ LDC ಲೋವರ್ ಡಿವಿಷನ್ ಕ್ಲರ್ಕ್ಗೆ ಪಾರ್ಟ್ ಸಿ ಅಂತ ಇರುತ್ತೆ. DO ಆಫೀಸರ್ಗೆ ಪಾರ್ಟ್ ಬಿ ಇರುತ್ತೆ. 15 minutes ಟೈಪಿಂಗ್ ಟೆಸ್ಟ್ ಇರುತ್ತೆ. ಈ ಲೋವರ್ ಡಿವಿಷನ್ಗೆ 15 minutes ಟೈಪಿಂಗ್ ಟೆಸ್ಟ್ ಇರುತ್ತೆ.
ಇಲ್ಲೆಲ್ಲ ಸಿಲೆಬಸ್ ಕಾಪಿನ ಇದನ್ನು ಪೂರ್ತಿ ನಾವು ಏನೇನು ಇರ್ತವೆ ಏನೇನಿಲ್ಲ ಅಂತೇಳಿ ನಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಈ PDF ಅನ್ನು ಹಾಕಿರ್ತೀವಿ. ನೀವು ಅದನ್ನು ಹೋಗಿ ಇದೇನು ವಿಸಿಟ್ ಕೊಡ್ಬೋದು. ನೋಡಿ, ಇಂಡಕ್ಟಿವ್ ಸಿಲೆಬಸ್ ಏನು ಇಂಗ್ಲೀಷ್ ಗ್ರಾಮರ್ಗೆ ಏನೈತೆ, ಸ್ಪಾಟಿಂಗ್ ಎರರು, ಫಿಲ್ ಇನ್ ದ ಬ್ಲ್ಯಾಂಕ್ಸು, ಸೈನೋನಿಮ್ಸು, ಆ್ಯನೋನಿಮ್ಸು, ಸ್ಪೆಲ್ಲಿಂಗ್ ಎರರ್ಸು, ಡಿಟೆಕ್ಟಿವ್ ಸ್ಪೆಲ್ ವರ್ಡ್ಸು, ಐಡಮ್ಸು, ಪ್ರೀಸಮ್ಸು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನು, ಇಂಪ್ಲೋಷನು, ಸೆಂಟೆನ್ಸು, ಆ್ಯಕ್ಟಿವೈಸು, ಪಾಸಿವೈಸು, ಈ ಥರ ಜನರಲ್ ಇಂಟೆಲಿಜೆನ್ಸಲ್ಲಿ ನಂಬರ್ ಅನಾಲಜಿ, ಟ್ರೆಂಡ್ಸು, ಅನಾಲಜಿ, ಸ್ಪೇಸ್ ಓರಿಯೆಂಟೇಷನು, ಸಿಮ್ಯಾಟಿಕ್ಸ್ ಇವೆಲ್ಲನೂ ಸಿಲೆಬಸ್ ಕಾಪಿನ ನಮ್ಮ ಈ ಟೆಲಿಗ್ರಾಮ್ ಚಾನಲ್ಲೇ ಹಾಕಿರ್ತೀವಿ. ಹಾಗೆ ಕ್ವಾಂಟಿಟಿವ್ ಅಪ್ಟಿಟ್ಯೂಡ್, ನಂಬರ್ ಸಿಸ್ಟಮು, ಹೋಲ್ ನಂಬರ್ಸು, ಡೆಸಿಮಲ್ ನಂಬರ್ಸ್ ಅಂದ್ರೇನು, ಫಂಡಮೆಂಟಲ್ ಅರ್ಥಮೆಟಿಕ್ಸ್ ಇವೆಲ್ಲನೂ ನಮ್ಮ ಟೆಲಿಗ್ರಾಮ್ದಲ್ಲಿ ಹಾಕಿರ್ತೈತೆ PDF. ನೀವು ಇದನ್ನು ನೋಡ್ಕೊಂಬಿಟ್ಟು ನೀವು ಅಭ್ಯಾಸವನ್ನು ಪ್ರಾರಂಭಿಸಬಹುದು. ಒಂದು ಸರಿ ನೋಡ್ಕೊಂಬಿಡಿ. ಕೊನೆಯದಾಗಿ ಇಲ್ಲೇ ಯೂಟ್ಯೂಬಲ್ಲಿ ತೋರಿಸ್ತಾ ಇದ್ದೀನಿ, ಒಂದು ಸರಿ ನಿಮ್ಮದು ಸಿಲೆಬಸ್ನ ನೋಡ್ಕೊಂಬಿಡಿ. ನಿಮ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಏನೇನು ಬೇಕಂದರೆ ವೋಟರ್ ID ಏನೋ ಇರ್ಬೋದು, ಡ್ರೈವಿಂಗ್ ಲೈಸೆನ್ಸು, ಪ್ಯಾನ್ ಕಾರ್ಡು, ID ಪ್ರೂಫ್ ಯಾವ್ದು ಇದರಲ್ಲಿ ಒಂದು ಏನು ಮಾಡಬೇಕು, ನಿಮಗೆ ಪ್ರೂಫ್ ಇರಬೇಕು ಹಾಕೋಕ್ಕೆ. ನಿಮ್ಮ ಲಾಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ನಿಮ್ಮೆಲ್ಲ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ಗಳು ಬೇಕಾಗುತ್ತವೆ. ಇಷ್ಟು ಈ ಉದ್ಯೋಗದ ಮಾಹಿತಿಯಾಗಿರುತ್ತೆ.